ಸ್ನೇಹಿತರೆ, ಎಲ್ಲರಿಗೂ ಆಲ್ರೆಡಿ ವಿಷಯ ಗೊತ್ತಾಗಿರ್ಬೋದು. ನಿನ್ನೆ ದಿನ ಒಂದು ಕರಾಳ ದಿನ ಅಂತಲೇ ಹೇಳ್ಬೋದು. ನಮ್ಮೆಲ್ಲರ ಮೆಚ್ಚಿನ ನಾಯಕ ನಟರಾದಂತಹ ಪುನೀತ್ ರಾಜ್ಕುಮಾರ್ ನಮ್ಮಿಂದ ದೂರ ಆಗಿದ್ದಾರೆ. ಊಹಿಸ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನಾನು ಏನು ವಿಡಿಯೋ ಮಾಡಿದ್ದೀನೋ ಅದನ್ನು ನಿನ್ನೆ ಶೂಟ್ ಮಾಡಿ ಇಟ್ಟಿದ್ದೆ. ನಿನ್ನೆ ಶೂಟ್ ಮಾಡಿ ಎಲ್ಲ ಎಡಿಟ್ ಮಾಡುವಂಥ ಕೂರುವಾಗ ಒಂದು ಬ್ಯಾಡ್ ನ್ಯೂಸ್ನ ಕೇಳಬೇಕಾಗಿ ಬಂತು. ಮನಸ್ಸಿಗೆ ತುಂಬಾ ದುಃಖ ಆಯಿತು. ಹಾಗೆಯೇ ನಿನ್ನೆ ದಿನ ನಾನು ಫುಲ್ಲು ಟೈಮ್ನ ಟಿ ವಿ ಎದುರೇ ಕಳಿಬೇಕಾಯಿತು. ಹಾಗಾಗಿ ನಿನ್ನೆ ನನಗೆ ಎಡಿಟ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ, ಮನಸ್ಸು ಇರಲಿಲ್ಲ. ಇವತ್ತು ಸಹ ನನಗೆ ಎಡಿಟ್ ಮಾಡುವಂಥ ಮೂಡ್ ಸರಿಯಾಗಿ ಏನೂ ಇಲ್ಲ. ಆದರೆ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕಾಗತ್ತೆ. ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಎನಿವೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನನ್ನಿಂದ ಚಿಕ್ಕದಾಗೊಂದು ದೇವರಲ್ಲಿ ಪ್ರಾರ್ಥನೆ. ನಾನು ಇವತ್ತಿನ ವಿಡಿಯೋವನ್ನು ನಾನು ದಿವಂಗತ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕಂತಂದರೆ ಅವರು ಶಾರೀರಿಕವಾಗಿ ನಮ್ಮ ಜೊತೆ ಇಲ್ಲದಿದ್ದರೂ ನೆನಪಾಗಿ ಹಾಗೆಯೇ ಎಲ್ಲೋ ನಮ್ಮೊಂದಿಗಿದ್ದಾರೆ ಅಂತ ಒಂದು ಅನಿಸುತ್ತೆ. ಹಾಗಾಗಿ ನಾನು ದಿವಂಗತ ಅಂತ ಹೇಳಲಿಕ್ಕೆ ಬಯಸಲ್ಲ. ಈ ವಿಡಿಯೋವನ್ನು ನಮ್ಮೆಲ್ಲರ ನೆಚ್ಚಿನ ಅಪ್ಪು ಸರ್ ಅವರಿಗೆ ನಾನು ಅರ್ಪಿಸ್ತಾ ಇದ್ದೀನಿ. ಈ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಅವರ ಕುಟುಂಬಕ್ಕೆ, ಹಾಗೆ ಅವರ ಒಡನಾಡಿಗಳಿಗೆ, ಹಾಗೆಯೇ ಅವರ ಫ್ಯಾನ್ಸ್ಗಳಿಗೆ ಎಲ್ಲರಿಗೂ ಆ ದೇವರು ಶಕ್ತಿ ನೀಡಲಿ ಅಂತ ಕೇಳ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಏನಾದರೂ ನಮಗೆ ಕಣ್ಣಿನ ಸಮಸ್ಯೆ ಇದೆ ಅಂತ ನಾವು ಡಾಕ್ಟರ್ ಹತ್ರ ಹೋದರೆ ಮೊದಲಿಗೆ ಡಾಕ್ಟ್ರ್ ಹೇಳೋದು ಪ್ರತಿದಿನ ಕ್ಯಾರೆಟ್ನ ತಿನ್ನಿ ಅಂತ. ಕ್ಯಾರೆಟ್ ಕಣ್ಣಿಗೆ ತುಂಬ ಒಳ್ಳೆಯದಂತ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಇದು ಬಿಟ್ಟು ಕ್ಯಾರೆಟ್ ಬೇರೆ ಏನಕ್ಕೆಲ್ಲ ಒಳ್ಳೆಯದು, ಇದರಿಂದ ಏನೆಲ್ಲ ಉಪಯೋಗಗಳಿದೆ, ಹಾಗೆ ನಾವು ಇದು ಯಾವ ರೀತಿಯೆಲ್ಲ ಯೂಸ್ ಮಾಡಬಹುದು, ನಾವು ಕ್ಯಾರೆಟ್ನ ಪ್ರತಿದಿನ ತಿನ್ಬಹುದಾ, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ವಿವರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಇದೇ ರೀತಿ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಪಡಿಬೋದು. ಹಾಗೆ ವಿಡಿಯೋನ ಮಿಸ್ ಮಾಡದೆ ನೋಡಲು ಸಹಬಹುದು. ಸ್ನೇಹಿತರೆ, ಕ್ಯಾರೆಟ್ ಅಥವಾ ಕೆಂಪು ಮೂಲಂಗಿ ಅಂತಲೂ ಕೆಲವರು ಹೇಳ್ತಾರೆ. ಈ ಕ್ಯಾರೆಟ್ ನಮ್ಮ ದೇಹಕ್ಕೆ ತುಂಬಾ ಅಂದರೆ ತುಂಬಾ ಒಳ್ಳೆಯದು. ಅದರಲ್ಲಿಯೂ ಹಸಿ ಕ್ಯಾರೆಟ್ ಇನ್ನೂ ಒಳ್ಳೆಯದು. ನಾನು ಮೊದಲೇ ನಿಮಗೆ ಕ್ಯಾರೆಟ್ ಜ್ಯೂಸ್ ಮಾಡೋದನ್ನ ತೋರಿಸ್ತೀನಿ. ಅದ್ರ ಜೊತೆಯೇ ನಾವು ಕ್ಯಾರೆಟ್ನ ಬೆನಿಫಿಟ್ಗಳನ್ನ ಸಹ ತಿಳ್ಕೊಳ್ಳೋಣ. ಸ್ನೇಹಿತರೆ, ಹಾಗೆ ನಾವು ತಡ ಮಾಡೋದು ಬೇಡ, ಕ್ಯಾರೆಟ್ ಜ್ಯೂಸ್ ಮಾಡೋದನ್ನ ನೋಡೋಣ. ಸ್ನೇಹಿತರೆ, ನಾನಿಲ್ಲಿ ಕ್ಯಾರೆಟ್ ಜ್ಯೂಸ್ ಮಾಡಲಿಕ್ಕೆ 2 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾನು ತೊಳ್ಕೊಂಡಿದ್ದೀನಿ. ನೀವು ಆದಷ್ಟು ಸ್ವಲ್ಪ ಎಳೆದಿರುವಂಥದ್ದು ಹಾಗೆ ಒಳ್ಳೆ ಕಲರ್ ಇರುವಂತಹ ಕ್ಯಾರೆಟ್ಗಳನ್ನ ತಗೊಳ್ಳಿ. ನೀವು ಇನ್ನೊಂದು, ಕ್ಯಾರೆಟ್ನ ತುಂಬ ಚೆನ್ನಾಗಿ ನೀವು ವಾಶ್ ಮಾಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ವಾಶ್ ಮಾಡಿ ನೋಡಿ. ಅಲ್ಲಿ ಎಲ್ಲಿ ಒಂದು ಸ್ವಲ್ಪ ಮಣ್ಣು ಬಿಟ್ಟಲಿಲ್ಲ, ಆ ರೀತಿ ನಾನು ವಾಶ್ ಮಾಡಿದ್ದೀನಿ. ಹಾಗೆಯೇ ಇನ್ನು ಕೆಲವರು ಏನು ತಪ್ಪು ಮಾಡ್ತಾರೆ, ಈ ಜ್ಯೂಸ್ ಮಾಡುವಾಗಲಿ ಅಥವಾ ಪಲ್ಯ ಮಾಡುವಾಗಲಿ ಈ ಕ್ಯಾರೆಟ್ನ ಸಿಪ್ಪೆಯನ್ನು ಕ್ಲೀನಾಗಿ ತೆಗಿತಾರೆ. ಅದು ತಪ್ಪು. ಯಾವತ್ತೇ ನೀವು ಏನೇ ಮಾಡಲಿಕ್ಕೆ ಹೋಗಲಿ ಕ್ಯಾರೆಟ್ನ ಸಿಪ್ಪೆನ ಈ ರೀತಿಯಾಗಿ ಜಸ್ಟ್ ಮೇಲ್ಗಡೆ ಇರುವಂಥದ್ದನ್ನ ಕೆರ್ಕೊಳ್ಳಿ. ನೋಡಿ, ಜಸ್ಟ್ ಒಂದು ಸಣ್ಣ ಲೇಯರ್ ಹೋದರೂ ಸಾಕು, ಆಯಿತಾ. ನೀವು ಯಾವಾಗ ಇದನ್ನು ಸಂಪೂರ್ಣವಾಗಿ ಸಿಪ್ಪೆನ ತೆಗಿತೀರೋ ಆವಾಗ ಈ ಕ್ಯಾರೆಟ್ನ ಸಿಪ್ಪೆಯಲ್ಲಿರುವಂತಹ ಪೋಷಕಾಂಶಗಳೆಲ್ಲ ನಷ್ಟವಾಗುತ್ತೆ. ಯಾವುದೇ ಒಂದು ತರಕಾರಿ ಆಗಲಿ, ಹೆಚ್ಚಿನ ತರಕಾರಿಗಳಲ್ಲಿ ಅಥವಾ ಹೆಚ್ಚಿನ ಹಣ್ಣು ಹಂಪಲುಗಳಲ್ಲಿ ಈ ಒಳಗಡೆ ಎಷ್ಟು ಪೋಷಕಾಂಶಗಳಿರುತ್ತೋ ಅದರ 2 ಪಟ್ಟು ಪೋಷಕಾಂಶ ಅದರ ಸಿಪ್ಪೆಯಲ್ಲಿರುತ್ತೆ. ಹಾಗಾಗಿ ನಾವು ಸಿಪ್ಪೆಯನ್ನು ಆದಷ್ಟು ಕಮ್ಮಿ ತಗೋಬೇಕು. ನಾವಿಲ್ಲಿ ಮೇಲ್ಗಡೆ ಇರುವಂತಹ ಸಿಪ್ಪೆನ ಯಾಕೆ ಇಷ್ಟು ಸ್ವಲ್ಪ ತೆಗಿಬೇಕಂತಂದರೆ, ಈ ಸಿಪ್ಪೆಯಲ್ಲಿ ಏನಾದರೂ ಮಣ್ಣಿನ ಅಂಶಗಳಿದ್ದರೆ ಅಥವಾ ಯಾವುದಾದ್ರೂ ಈ ಶಿಲೀಂಧ್ರ ಬ್ಯಾಕ್ಟೀರಿಯಾಗಳಿದ್ದರೆ ಹೋಗಲಿ ಅಂತ ಒಂದು ದೃಷ್ಟಿಯಿಂದ ಅಷ್ಟೇ. ನೋಡಿ, ನಾನು ಎಷ್ಟು ಸಿಪ್ಪೆ ತೆಗೆದೆ, ಇದರಿಂದ ಇಷ್ಟೇ ಸಿಪ್ಪೆ ತಗೊಂಡು ನೋಡಿ, ಇಷ್ಟೇ. ನೀವು ಇದಕ್ಕೆ ಚಾಕು ಉಂಟಲ್ಲ, ಈ ರೀತಿ ಈ ಹಲ್ಲಿರುವಂಥ ಚಾಕು ನೋಡಿ, ಈ ರೀತಿಯ ಚಾಕು ತಗೊಳ್ಳಿ. ನಿಮಗೆ ತುಂಬ ಈಸಿ ಆಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಈ ಚಾಕು ಇಲ್ಲ ಅಂತಂದರೆ ಈ ರೀತಿ ನಾರ್ಮಲ್ ಚಾಕಲ್ಲಿ ಸಹ ತಗೋಬೋದು. ನೋಡಿ, ಇದ್ರಲ್ಲಿ ಸಹ ಹೋಗುತ್ತೆ. ನೋಡಿ, ಈ ರೀತಿಯಾಗಿ ಕ್ಲೀನಾಗಿ ತಗೊಂಡ್ರೆ ಆಯಿತು. ಈಗ ನಾವು ಇದನ್ನು ಕ್ಲೀನ್ ಮಾಡಿ ಆಯಿತು. ಇನ್ನು ನಾವು ಇದನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳುವ. ಅದರ ತುದಿ ಬೇಕಾಗಿಲ್ಲ ನಮಗೆ.
ಈ ಕಡೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ತರಕಾರಿನ ಹೆಚ್ಚು ವೇಸ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ನಾವು ದಿನನಿತ್ಯ ತಿನ್ನುವಂಥ ತರಕಾರಿಯಲ್ಲಿರುವಷ್ಟು ಒಳ್ಳೆಯ ಪೋಷಕಾಂಶಗಳು ಬೇರೆ ಯಾವುದರಲ್ಲೂ ಇಲ್ಲ. ನಾವು ತಿನ್ನುವಂಥ ಮೆಡಿಸಿನ್ಗಿಂತ ಈ ತರಕಾರಿ ಎಷ್ಟೋ ಒಳ್ಳೆಯದು. ಇನ್ನೊಂದು ಜ್ಯೂಸ್ ಮಾಡೋ ಕೆಲವರು ತಪ್ಪೇನು ಮಾಡ್ತಾರೆ ಅಂದರೆ ಇದನ್ನು ಕಟ್ ಮಾಡಿ ಮಿಕ್ಸಿ ಹಾಕಿ ಗ್ರೈಂಡ್ ಮಾಡ್ತಾರೆ. ಅದು ತಪ್ಪು. ನೀವು ಯಾವತ್ತೂ ಇದನ್ನು ತುರ್ಕೊಳ್ಳಿ. ಇದನ್ನು ನೀವು ತುರಿದಷ್ಟು ನಿಮಗೆ ರಸ ಚೆನ್ನಾಗಿ ಸಿಗುತ್ತೆ. ಹಾಗೆಯೇ ಪೋಷಕಾಂಶಗಳ ನಷ್ಟ ಸಹ ಸ್ವಲ್ಪ ಕಮ್ಮಿ ಆಗುತ್ತೆ. ನಾನು ಯಾಕೆ ಹೇಳಿದೆ ಪೋಷಕಾಂಶ ನಷ್ಟ ಆಗುತ್ತೆ ಅಂತಂದರೆ, ನೀವು ಮಿಕ್ಸಿಯಲ್ಲಿ ಕಡಿಯುವಾಗ ಬಿಸಿ ಆಗುತ್ತೆ, ಹೀಟು. ಯಾವುದೇ ಒಂದು ಪದಾರ್ಥವನ್ನು ನಾವು ಕಡಿಯುವಾಗ ಬಿಸಿ ಆಗಬಾರ್ದು. ಬಿಸಿ ಆಗೋದ್ರಿಂದ ಅದರಲ್ಲಿರುವಂಥ ಪೋಷಕಾಂಶಗಳ ನಷ್ಟ ಸಹ ಆಗುತ್ತೆ. ಮತ್ತು ಇನ್ನೊಂದು ಕೆಲವರಿಗೆ ಅಭ್ಯಾಸ ಇರುತ್ತೆ ಆಯಿತಾ, ಈ ಕ್ಯಾರೆಟ್ನ ಕಟ್ ಮಾಡಿದ ನಂತರ ನಾವೇನೋ ಪಲ್ಯ ಮಾಡಲಿಕ್ಕೆ ಏನಾದರೂ ಮಾಡುವಾಗ ಕಟ್ ಮಾಡಿದ ನಂತರ ಅದನ್ನು ತೊಳಿತಾರೆ. ಅದು ಸಹ ತಪ್ಪು. ನೀವು ಇಡೀ ಇರುವಾಗಲೇ ತೊಳೆದು ಆಮೇಲೆ ಕಟ್ ಮಾಡಿ ಅದನ್ನು ನೇರವಾಗಿ ನೀವೇನು ಪಲ್ಯ ಮಾಡ್ತೀರೋ ಅಥವಾ ಏನು ರೆಸಿಪಿ ಮಾಡ್ತೀರೋ ಅದಕ್ಕೆ ನೀವು ಹಾಕಬೇಕು. ಸ್ನೇಹಿತರೆ, ನಾವು ಪ್ರತಿನಿತ್ಯ 1 ಲೋಟ ತಾಜಾ ಕ್ಯಾರೆಟ್ ಹಣ್ಣಿನ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳಿವೆ. ಈ ಕ್ಯಾರೆಟ್ ಸಿಹಿಯೂ ಆಗಿದೆ, ಹಾಗೆಯೇ ಪೌಷ್ಟಿಕತೆಯನ್ನು ಸಹ ಕೂಡಿದೆ. ಒಂದು ವೇಳೆ ನಿಮಗೆ ಕ್ಯಾರೆಟ್ನಲ್ಲಿರುವಂತಹ ಪೋಷಕಾಂಶಗಳೇನು ಅಂತ ನಿಮಗೇನಾದರೂ ಬೇಕು ಅಂತ ಅನಿಸಿದ್ರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ಇದರಲ್ಲಿರುವಂಥ ಪೋಷಕಾಂಶಗಳೇನು ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋನ ಡೀಟೇಲಾಗಿ ಮಾಡಾಕ್ತೀನಿ. ನಾವು ಕ್ಯಾರೆಟನ್ನು ಹಸಿಯಾಗಿ ತಿನ್ಬೋದು ಅಥವಾ ಬೇಯಿಸಿ ತಿನ್ಬೋದು, ಇಲ್ಲ ಸಾರು, ಸಾಂಬಾರು, ಹಾಗೆ ಪಲ್ಯ ಸಹ ಮಾಡಿ ನಾವು ತಿನ್ಬೋದು. ಈ ಕ್ಯಾರೆಟನ್ನು ಹಸಿಯಾಗಿ ಬೇಯಿಸಿ ನಿಮಗೆ ಯಾವ ರೀತಿ ನಿಮಗೆ ಇಷ್ಟ ಅನಿಸುತ್ತೋ ಆ ರೀತಿ ನೀವು ತಿನ್ನಿ. ನಿಮಗೆ ಕ್ಯಾರೆಟನ್ನು ಇದೇ ರೀತಿಯಾಗಿ ತಿನ್ನಬೇಕು ಅಂತ ಏನೂ ಇಲ್ಲ. ಸ್ನೇಹಿತರೆ, ಕ್ಯಾರೆಟ್ ರಸವನ್ನು ಹಸಿಯಾಗಿ ನೀವು ಸೇವನೆ ಮಾಡೋದರಿಂದ ಜೀವರಾಸಾಯನಿಕ ಕ್ರಿಯೆ ಉತ್ತಮಗೊಳ್ಳುತ್ತೆ. ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆಯು ಸಹ ಸರಾಗವಾಗಿ ಆಗಲಿಕ್ಕೆ ಸಹಕಾರಿಯಾಗಿದೆ. ಈ ಕ್ಯಾರೆಟ್ನಲ್ಲಿ ಅತ್ಯುತ್ತಮವಾದಂತಹ ಯಥೇಚ್ಛವಾದಂತಹ ಪೋಷಕಾಂಶಗಳನ್ನು ಒಳಗೊಂಡಿದೆ. ನೀವು ಕ್ಯಾರೆಟ್ ಜ್ಯೂಸನ್ನು ಪ್ರತಿನಿತ್ಯ ಸೇವನೆ ಮಾಡಿದ್ದೇ ಹೋದಾದರೆ ನಿಮ್ಮ ದೇಹ ದಪ್ಪ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಅಷ್ಟೇ ಅಲ್ಲದೆ ನೀವು ಫಿಟ್ ಆ್ಯಂಡ್ ಫೈನ್ ಆಗಲಿಕ್ಕೂ ಸಹ ಈ ಕ್ಯಾರೆಟ್ ತುಂಬಾ ಸಹಕಾರಿ. ಒಂದು ವೇಳೆ ನಿಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ತುಂಬಿ ನೀವು ತೂಕ ಜಾಸ್ತಿ ಇದ್ದರೆ ಈ ಕ್ಯಾರೆಟ್ ಜ್ಯೂಸನ್ನು ಕುಡಿಯೋದ್ರಿಂದ ಸಣ್ಣ ಆಗಲಿಕ್ಕೂ ಸಹ, ಅಂದರೆ ತೂಕ ಇಳಿಸಲಿಕ್ಕೂ ಸಹ ನೆರವಾಗುತ್ತೆ. ಇದು ಆಹಾರದಲ್ಲಿರುವಂತಹ ಪೋಷಕಾಂಶಗಳನ್ನೆಲ್ಲ ಒಡೆದು ನಮಗೆ ಬೇಕಾದಂಥ ಪೋಷಕಾಂಶವನ್ನು ನಮ್ಮ ದೇಹಕ್ಕೆ ಕೊಟ್ಟು ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ನಾಶ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ನಮ್ಮ ಕಣ್ಣಿನ ದೃಷ್ಟಿಯನ್ನು ಚೆನ್ನಾಗಿ ಮಾಡಲಿಕ್ಕೆ ಬೀಟಾ ಕ್ಯಾರೋಟಿನ್ ಮಾತ್ರನೇ ಸಹಾಯ ಮಾಡೋದು. ಅಂಥ ಬೀಟೋ ಕ್ಯಾರೋಟಿನ್ ಅಂಶ ಈ ಕ್ಯಾರೆಟ್ನಲ್ಲಿದೆ. ಇದು ಮೆದುಳಿನ ಕ್ಷಮತೆಯನ್ನು ಸಹ ಹೆಚ್ಚಿಸಲು ನೆರವಾಗುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ನಮಗೆ ವಯಸ್ಸಾಗ್ತಾ ಹೋದಂತೆ ನಮ್ಮ ಸ್ಮರಣ ಶಕ್ತಿ ಅಥವಾ ನೆನಪಿನ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ನಾವು ಪ್ರತಿ ಸಲ ಏನಾದರೂ ಒಂದು ಮರಿತಾ ಇರ್ತೀವಿ. ಈ ಎಲ್ಲ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಕ್ಯಾರೆಟ್ ತುಂಬಾ ಸಹಕಾರಿ. ಉತ್ಕರ್ಷಣಶೀಲ ಒತ್ತಡದಿಂದ ಮೆದುಳಿನ ಜೀವಕೋಶಗಳು ಒಮ್ಮೆ ಸತ್ತರೆ ಅವು ಮತ್ತೊಮ್ಮೆ ಹುಟ್ಟೋದು ತುಂಬಾ ಕಷ್ಟ. ಈ ಕ್ಯಾರೆಟ್ನಲ್ಲಿರುವಂತಹ ಬೀಟಾ ಕ್ಯಾರೋಟಿನ್ ಈ ಒತ್ತಡವನ್ನು ನಿವಾರಿಸಿ ಮತ್ತು ಎಷ್ಟು ಸಾಧ್ಯನೋ ಅಷ್ಟು ತಗ್ಗಿಸಿ ಮೆದುಳಿನ ಮೇಲೆ ಯಾವುದೇ ರೀತಿಯ ದಾಳಿ ಆಗದಂತೆ ತಡೆಯುವ ಮೂಲಕ ನಮ್ಮ ಮೆದುಳನ್ನು ಸಂರಕ್ಷಣೆ ಮಾಡುತ್ತೆ. ನೀವು ಕ್ಯಾರೆಟ್ ಜ್ಯೂಸನ್ನು ಪ್ರತಿನಿತ್ಯ ಸೇವನೆ ಮಾಡೋದರಿಂದ ನಿಮ್ಮ ತ್ವಚೆಯ ಸೌಂದರ್ಯವನ್ನು ಸಹ ನಾವು ಹೆಚ್ಚಿಸ್ಕೋಬಹುದು. ಚರ್ಮದಲ್ಲಿ ಎದುರಾಗುವಂತಹ ಈ ಕೆಂಪು ಗೆರೆಗಳು ಅಥವಾ ಉರಿ, ಸೊರಿಯಾಸಿಸ್, ಎಕ್ಸಿಮಾ ಈ ರೀತಿಯ ಹಲವಾರು ಕಾಯಿಲೆಗಳಿಂದ ನಮ್ಮ ತ್ವಚೆಯನ್ನು ಕ್ಯಾರೆಟ್ ಕಾಪಾಡುತ್ತೆ. ತ್ವಚೆಯ ಆರೋಗ್ಯಕ್ಕೆ ವಿಟಮಿನ್ ಇ ಮತ್ತು ವಿಟಮಿನ್ ಎ ಸಹ ತುಂಬಾ ಅಗತ್ಯವಾಗಿದೆ. ಈ ಕ್ಯಾರೆಟ್ನಲ್ಲಿ ವಿಟಮಿನ್ ಇ ಮತ್ತು ವಿಟಮಿನ್ ಎ ಯಥೇಚ್ಛವಾಗಿದ್ದು ಇದು ತ್ವಚೆಯ ಹೊರಪದರದ ಬಣ್ಣ ಮತ್ತು ನುಣುಪುತನವನ್ನು ಕಾಪಾಡುತ್ತೆ. ನೀವು ಈ ಜ್ಯೂಸನ್ನು ಕುಡೀರಿ. ಹಾಗೆಯೇ ಕ್ಯಾರೆಟ್ನ ಪೇಸ್ಟ್ ಮಾಡಿ ನಿಮ್ಮ ಮುಖಕ್ಕೆ ಹಚ್ಚೋದ್ರಿಂದ ಸಹ ನಿಮ್ಮ ಕಾಂತಿಯನ್ನು ದ್ವಿಗುಣಗೊಳಿಸ್ಕೋಬಹುದು. ನೀವು ಕ್ಯಾರೆಟ್ ಪೇಸ್ಟ್ನ ಹಚ್ಚಿ ಮುಖವನ್ನು ಮಾತ್ರ ನೀವು ತಣ್ಣೀರಿಂದ ಶುಭ್ರವಾದ ಪ್ಲೈನ್ ವಾಟರಿಂದನೇ ನೀವು ತೊಳಿಬೇಕು. ಯಾವುದೇ ಕಾರಣಕ್ಕೂ ಸೋಪು ಅಥವಾ ಫೇಸ್ ವಾಶಲು ಅದು ಏನೂ ಹಚ್ಚಲಿಕ್ಕೆ ಹೋಗಬೇಡಿ. ಖಾಲಿ ನೀರಲ್ಲಿ ನಿಮ್ಮ ಮುಖವನ್ನು ತೊಳೀರಿ. ಈ ರೀತಿ ನೀವು ಮಾಡಿದ್ದೇ ಹೋದಾದರೆ ಅತಿ ಶೀಘ್ರವಾಗಿ ಸಹಜವಾಗಿರುವಂಥ ಬಣ್ಣ ಹಾಗೆ
ಕಾಂತಿಯನ್ನು ಪಡೆಯುವಲ್ಲಿ ನೀವು ಯಶಸ್ವಿ ಆಗ್ತೀರಾ. ಇನ್ನು ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬ ಜನರನ್ನು ಕಾಡ್ತಿರುವಂಥ ಒಂದು ಕೆಟ್ಟ ಕಾಯಿಲೆ ಅಂತಂದರೆ ಕ್ಯಾನ್ಸರ್. ಒಮ್ಮೆ ಈ ಕ್ಯಾನ್ಸರ್ ದೇಹ ಹೋಗ್ತಂದರೆ ಆ ಮನುಷ್ಯ ಸಾಯೋ ತನಕ ಬಿಟ್ಟು ಹೋಗಲ್ಲ. ಈ ಕ್ಯಾನ್ಸರ್ಗಳು ಬಾರದೇ ಇರೋ ಹಾಗೆ ತಡೆಗಟ್ಟುವಲ್ಲಿ ಈ ಕ್ಯಾರೆಟ್ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಕ್ಯಾರೆಟ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬಾ ಇದೆ. ಇವು ಕ್ಯಾನ್ಸರ್ ನಮ್ಮ ದೇಹವನ್ನು ಹೊಕ್ಕದ ಹಾಗೆ ನಿಯಂತ್ರಣ ಮಾಡುತ್ತೆ. ಈ ಕ್ಯಾರೆಟ್ನಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಅಂಶ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕಾರಕ ಜೀವಕೋಶಗಳ ಬೆಳವಣಿಗೆಯನ್ನು ನಿಯಂತ್ರಣದಲ್ಲಿಡುತ್ತೆ. ಒಂದು ರೀತಿ ಹೇಳಬೇಕಾದ್ರೆ ಬೆಳಿಲಿಕ್ಕಿದು ಬಿಡೋದೇ ಇಲ್ಲ. ಹಾಗೆಯೇ ನಮ್ಮ ದೇಹದಲ್ಲಿರುವಂತಹ ಜೀವಕೋಶಗಳನ್ನು ತನ್ನ ನಿಯಂತ್ರಣದಲ್ಲಿಟ್ಕೊಂಡು ನಮ್ಮ ದೇಹವನ್ನು ಆರೋಗ್ಯವಾಗಿಡಲಿಕ್ಕೆ ಸಹಕಾರಿಯಾಗುತ್ತೆ. ಹಲವು ಸಂಶೋಧನೆಗಳ ಮೂಲಕ ಕ್ಯಾರೆಟ್ ಸೇವನೆಯಿಂದ ಬಾಯಿ, ಗಂಟಲ ಕುಳಿ, ಮೂಗಿನ ಹಿಂಭಾಗದ ಭಾಗವಾದ ನ್ಯಾನೋಫೆರಿಂಕ್ಸ್, ಧ್ವನಿಪೆಟ್ಟಿಗೆ, ಅನ್ನನಾಳ, ಶ್ವಾಸಕೋಶ, ಹೊಟ್ಟೆ, ಹಾಗೆಯೇ ದೊಡ್ಡ ಕರಳು ಮತ್ತು ಗುದನಾಳ ಕ್ಯಾನ್ಸರ್ಗಳಿಂದ ರಕ್ಷಣೆಯನ್ನು ಒದಗಿಸುತ್ತೆ. ಇನ್ನು ಯಾರಿಗಾದರೂ ಕ್ಯಾನ್ಸರ್ ಬಂದಿದ್ದರೆ, ಅದರಲ್ಲೂ ರಕ್ತ ಕ್ಯಾನ್ಸರ್ ಏನಾದರೂ ಬಂದಿದ್ದರೆ ಅಂಥವರು ಪ್ರತಿನಿತ್ಯ ಕ್ಯಾರೆಟ್ನ ಸೇವನೆ ಮಾಡಿ. ತುಂಬಾ ಉತ್ತಮವಾಗಿದ್ದು ಇದರಲ್ಲಿರುವಂತಹ ಬಯೋ ಆ್ಯಕ್ಟಿವ್ ರಾಸಾಯನಿಕಗಳು ಈ ಕ್ಯಾನ್ಸರ್ ಗುಣಪಡಿಸಲು ನೆರವಾಗುತ್ತೆ. ಕ್ಯಾರೆಟ್ ಸೇವನೆಯು ಗರ್ಭಿಣಿ ಮಹಿಳೆಗೆ ತುಂಬಾ ಉತ್ತಮವಾದದ್ದು. ಈ ಕ್ಯಾರೆಟ್ನಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಪೋಲೇಟ್ಗಳು ಪ್ರಮುಖವಾಗಿದ್ದು ಇವೆಲ್ಲವೂ ಗರ್ಭಿಣಿಯರ ಆರೋಗ್ಯಕ್ಕೆ ಪೂರಕವಾಗಿದೆ. ಗರ್ಭಿಣಿ ಮತ್ತು ಗರ್ಭದಲ್ಲಿರುವ ಮಗುವಿಗೆ ಪ್ರೀ ರ್ಯಾಡಿಕಲ್ ಎಂಬ ಹಾನಿಕಾರಕ ಕಣಗಳು ಎದುರಾಗದಂತೆ ಸಹ ಇದು ತಡೆಯುವಲ್ಲಿ ಸಹಕರಿಸುತ್ತೆ. ಅಷ್ಟೇ ಅಲ್ಲ, ನಿಯಮಿತ ಕ್ಯಾರೆಟ್ ಸೇವನೆಯಿಂದ ಮಗುವಿನ ಆರೋಗ್ಯವು ತುಂಬ ಚೆನ್ನಾಗಿ ಇರುತ್ತೆ. ಹಾಗೆಯೇ ಮಗುವಿನ ಬಣ್ಣ ಸಹ ಉತ್ತಮವಾಗಿರಲಿಕ್ಕೂ ಸಹಕಾರಿಯಾಗುತ್ತೆ. ಸ್ನೇಹಿತರೆ, ನಾನು ಯಾವತ್ತೂ ಹೇಳ್ತೀನಿ, ಅತಿಯಾದರೆ ಅಮೃತನೂ ವಿಷ ಅಂತ. ನೀವು ಆದಷ್ಟು ಬೇಗ ನನ್ನ ತ್ವಚೆ ಬಣ್ಣ ಬರಬೇಕು ಅಂತ ಅತಿಯಾಗಿ ತಿನ್ನಲಿಕ್ಕೆ ಹೋಗಬೇಡಿ. ಒಂದು ನಿಯಮಿತವಾಗಿ ಸೇವನೆ ಮಾಡಿ. ನೀವು ಪ್ರತಿನಿತ್ಯ 1 ಗ್ಲಾಸ್ನಷ್ಟು ಕ್ಯಾರೆಟ್ ಜ್ಯೂಸನ್ನು ಕುಡಿಬಹುದು, ಏನೂ ಸಮಸ್ಯೆ ಆಗಲ್ಲ. ಅದರಿಂದ ಜಾಸ್ತಿ ಕುಡಿದ್ರೆ ನಮ್ಮ ಆರೋಗ್ಯದ ಮೇಲೆ ಬೇರೆ ರೀತಿಯಲ್ಲಿ ಪರಿಣಾಮಗಳು ಬೀರಲಿಕ್ಕೆ ಸಾಧ್ಯತೆಗಳಿವೆ. ನೋಡಿ, ಈಗ ಕ್ಲೀನ್ ಮಾಡಿ ಎಲ್ಲ ನಾನು ಇದನ್ನು ತುರ್ಕೊಂಡಿದ್ದೀನಿ. ನಾನು ತುರ್ಕೊಂಡಿರುವಂತಹ ಕ್ಯಾರೆಟ್ ನೋಡಿ 1 ಕಪ್ಪಲ್ಲಿ ಫುಲ್ಲಾಗಿದೆ. ನಾನು ಇದನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಇದಕ್ಕೀಗ ನಾನು ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನು ಸಹ ಹಾಕ್ಕೊಳ್ತಿದ್ದೀನಿ. ಇದನ್ನೀಗ ನಾನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಎಷ್ಟು ನಿಮಗೆ ನೈಸ್ ಸಾಧ್ಯನೋ ಅಷ್ಟು ನೈಸಾಗಿ ನೀವು ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇದೀಗ ಕ್ಲೀನಾಗಿ ಗ್ರೈಂಡ್ ಆಗಿದೆ. ನೀವು ನೋಡ್ಬೋದು, ನಮಗೆ ಇಷ್ಟು ಸಣ್ಣ ಗ್ರೈಂಡ್ ಆದರೆ ತುಂಬ ಒಳ್ಳೆಯದು. ಇದನ್ನೀಗ ನಾವು ಈ ರೀತಿಯ ಒಂದು ಸ್ಟ್ರೈನರ್ ಇಟ್ಟು ನಾನು ಇದರಲ್ಲಿ ಕ್ಲೀನಾಗಿ ಸೋಸ್ಕೊಳ್ತೀನಿ. ನಿಮ್ಗೊಂದು ವೇಳೆ ಇದೇನೋ ಬೇಡ ಅಂತಂದರೆ ಇದನ್ನು ನೀವು ಬಿಸಾಡಬೇಡಿ. ಇದನ್ನು ನೀವು ನಿಮ್ಮ ಮುಖಕ್ಕೆ ಹಚ್ಕೊಳ್ಳಿ. ಇದರಿಂದ ಸಹ ನಿಮಗೆ ತುಂಬಾ ಬೆನಿಫಿಟ್ಗಳು ಸಿಗುತ್ತೆ. ಇದನ್ನು ನೀವು ತಿನ್ನಬಹುದು ಅಂತಂದರೆ ನೀವು ಆಗಿನ ಹಾಕೋಬೋದು, ಈ ರೀತಿ ಮಾಡಬೇಕಾಗಿಲ್ಲ. ನಾನು ಈ ರೀತಿ ಯಾಕೆ ತೋರಿಸಿದೆ ಅಂದರೆ ಕೆಲವರಿಗೆ ಇಷ್ಟ ಆಗಲ್ಲ, ಅಂಥವ್ರು ಈ ರೀತಿ ಮಾಡಿ ಕೊಡಿರಿ ಅಂತ ಅಷ್ಟೇ. ನಾನು ಇದನ್ನು ಇದಕ್ಕೇನೆ ಹಾಕ್ಕೊಳ್ತೀನಿ. ನಮಗೆ ಕ್ಯಾರೆಟ್ ಅಂತ ತುಂಬ ಇಷ್ಟ, ನನ್ನ ಮಗನೂ ಹಾಗೆ. ಹಸಿ ಕ್ಯಾರೆಟ್ ನಾವು ತಿಂತೀವಿ ಯಾವತ್ತು, ಹಾಗಾಗಿ ನಮಗೇನಿದು ಕಷ್ಟ ಅನಿಸಲ್ಲ. ನಾನು ಇದಕ್ಕೆ ಹಾಕ್ಕೊಂಡು ನಾವು ಇದನ್ನೇ ಯೂಸ್ ಮಾಡ್ತೀವಿ. ಇದಕ್ಕೆ ನೀವು ಬೇಕಾದರೆ ಸ್ವೀಟನ್ನು ಸಹ ಆ್ಯಡ್ ಮಾಡ್ಕೋಬೋದು. ಶುಗರ್ ಹಾಕಬೇಡಿ, ನೀವು ಬೆಲ್ಲವನ್ನು ಹಾಕಿ, ಅಥವಾ ನಿಮಗೆ ಹಾಗೆ ಕುಡಿಲಿಕ್ಕೆ ಆಗ್ತದಂದರೆ ಹಾಗೆ ಕುಡೀರಿ. ನೀವು ಬೆಲ್ಲ, ಸಕ್ಕರೆ ಹಾಕದೆ ಹೀಗೇ ಕುಡಿದ್ರೆ ಇನ್ನೂ ನಿಮ್ಮ ಜೀವಕ್ಕೆ ತುಂಬ ಒಳ್ಳೆಯದು. ನೀವು ಬೆಲ್ಲ ಹಾಕಿದರೆ ಪರವಾಗಿಲ್ಲ, ಏನಾಗಲ್ಲ ನಿಮಗೆ. ಇದ್ರ ಜೊತೆ ನಿಮಗೆ ಕಬ್ಬಿಣದ ಅಂಶ ಸಹ ಜಾಸ್ತಿ ಸಿಗುತ್ತೆ ಬೆಲ್ಲದಲ್ಲಿರುವಂಥದ್ದು. ಸ್ನೇಹಿತರೆ, ನಮ್ಮ 100% ನ್ಯಾಚುರಲ್ ಕ್ಯಾರೆಟ್ ಜ್ಯೂಸ್ ರೆಡಿಯಾಗಿದೆ. ಇನ್ನು ನಾವು ಇದನ್ನು ಸರ್ವ್ ಮಾಡಬಹುದು. ನೋಡಿ, ತುಂಬ ದಪ್ಪ ಇದೆ. ನಿಮ್ಮಲ್ಲಿ ದಪ್ಪ ಬೇಡ ಅಂತಂದರೆ ನೀವು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ನಾನು ಕರೆಕ್ಟಾಗಿ 1 ಗ್ಲಾಸ್ ಬೇಕಂತ ಮಾಡಿದ್ದೆ, 1 ಗ್ಲಾಸ್ ಕರೆಕ್ಟಾಗಿದೆ. ಇದನ್ನು ನೀವು ಮಕ್ಕಳಿಗೆ ಮಾಡಿಕೊಡಿ. ಮಕ್ಕಳು ನೀವು ಹೇಳಿದ ಸ್ವಲ್ಪ ಇದು ಬೆಲ್ಲ ಹಾಕಬೇಕಾದ್ರೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಬೇಕಿದ್ದರೆ ಕ್ಯಾರೆಟ್ನ ನಿಮಗೆ ಟೇಸ್ಟ್ ಇಷ್ಟ ಆಗಲ್ಲ ಅಂತಂದರೆ ನೀವು ಶುಂಠಿನ ಹಾಕೋಬೋದು. ಅದು ಸ್ವಲ್ಪ ಬೇಕಾದ ಒಂದು ಚಿಟಿಕೆಯಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ಳಿ. ತುಂಬ ಟೇಸ್ಟ್ ಕೊಡುತ್ತೆ. ಇದ್ರ ಮುಂದೆ ಉಂಟಲ್ಲ, ನಿಮ್ಮ ಯಾವ ಪಾನೀಯನೂ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಲಾಸ್ಟ್ ಟೈಮ್ ಇದೇ ರೀತಿಯಾಗಿ ನ್ಯಾಚುರಲಾಗಿ ಮಾಡಿ ಒಂದು ಬೀಟ್ರೂಟ್ ಜ್ಯೂಸನ್ನ ಹಾಕಿದ್ದೆ. ತುಂಬ ಜನ ಇಷ್ಟಪಟ್ಟು ನೋಡಿದ್ದಾರೆ. ಒಂದು ವೇಳೆ ನೀವಿನ್ನೂ ಬೀಟ್ರೂಟ್ ಜ್ಯೂಸ್ನ ವಿಡಿಯೋ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆಯೇ ಇಲ್ಲಿ ಐ ಬಟನಲ್ಲಿ ಬರ್ತಾ ಉಂಟು. ಆ ವಿಡಿಯೋನ ಸಹ ನೋಡಿ, ತುಂಬ ನಿಮಗೆ ಉಪಯೋಗಗಳಾಗತ್ತೆ.
ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟು ಕ್ಯಾರೆಟ್ ಜ್ಯೂಸ್ ಮಾಡುವಂಥ ರೆಸಿಪಿ ಆಗಿತ್ತು. ಹಾಗೆಯೇ ಈ ಕ್ಯಾರೆಟ್ ಜ್ಯೂಸ್ನ ಮಹತ್ವವಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಅಂದ್ಕೊಳ್ತೀನಿ. ಇಷ್ಟ ಒಂದು ಲೈಕ್ ಕೊಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದೊಳ್ಳೆ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್, ನಮಸ್ಕಾರ. ಒಂದು ಗ್ಲಾಸ್ ಇದೆ, ಹಾಗಾಗಿ ನಮಸ್ಕಾರವನ್ನು ಈ ರೀತಿ ಮಾಡ್ತಿದ್ದೀನಿ. ಥ್ಯಾಂಕ್ ಯು.